ದ ಪೊಯಮ್ ಸಮರಿಯನ್ನು ಡಿಸ್ಕಷನ್ ಮಾಡೋಣ. ಕೇವಲ ನಾವೆಂತಂದ್ರೆ ಸಮರಿಯನ್ನು ನೋಡೋಣ. ಸ್ಟಿಲ್ ಐ ರೈಸ್, this poem written by Maya Angelou. This is a poem by the American poet Maya Angelou. She published this poem in 1978. 1978ರಲ್ಲಿ ಈ ಒಂದು ಪೊಯಮನ್ನು ಮಾಯಾ ಅಂಜಲಿ ಅವರು ಎಂತಂದ್ರೆ ಪಬ್ಲಿಷ್ ಅನ್ನು ಮಾಡ್ತಾರೆ. This poem celebrates the strength, resilience and courage of black women. ಈ ಒಂದು ಪೊಯಮಲ್ಲಿ ಅಂತಂದ್ರೆ ನಾವು ಒಬ್ಬ ಬ್ಲ್ಯಾಕ್ ಮಹಿಳೆ, ಕಪ್ಪು ಮಹಿಳೆ ಅಂತಂದ್ರೆ ಯಾವ ರೀತಿ ತನ್ನ ಮೇಲೆ ಆಗಿರುವಂತಹ ಶೋಷಣೆಯನ್ನು ಎದುರಿಸ್ತಾರೆ, ಯಾವ ರೀತಿ ತನ್ನ ಒಂದು ಸಾಮರ್ಥ್ಯವನ್ನು ತೋರಿಸ್ತಾರೆ, ಯಾವ ರೀತಿ ಧೈರ್ಯವನ್ನು ತೋರಿಸ್ತಾರೆ. ಅಂಡ್ ಎನ್ಕರೇಜಸ್ ದೆಮ್ ಟು ಸ್ಟ್ಯಾಂಡ್ ಅಪ್ ಅಂಡ್ ರೈಸ್ ಅಬೋವ್ ದ ಆಪರೇಷನ್ ಅಂಡ್ ಡಿಸ್ಕ್ರಿಮಿನೇಷನ್. ತಮ್ಮ ಮೇಲೆ, ಈ ಬ್ಲ್ಯಾಕ್ ಕರಿಯ ಜನರ ಮೇಲೆ, ಅಂದರೆ ಅಮೆರಿಕನ್ ಅಮೆರಿಕನ್ ಜನರಲ್ಲಿ ಅಲ್ಲಿ ಅಂತಂದ್ರೆ ಬಿಳಿಯರು ಮತ್ತು ಕರಿಯರು ಎಂಬ ಅಂತಂದ್ರೆ ಭೇದ ಭಾವ ಇತ್ತು, ಡಿಸ್ಕ್ರಿಮಿನೇಷನ್ ಇತ್ತು. ಅಲ್ಲಿ ಅಂತಂದ್ರೆ ಆ ಬಿಳಿಯರು ಅಲ್ಲಿ ಕಪ್ಪು ಜನ, ಬ್ಲ್ಯಾಕ್ ಆಫ್ರಿಕನ್ ಪೀಪಲ್ ಮೇಲೆ ಬಹಳಷ್ಟು ಶೋಷಣೆಯನ್ನು ಮಾಡ್ತಾ ಇದ್ರು, ಅವ್ರ ಮೇಲೆ ದಬ್ಬಾಳಿಕೆಯನ್ನು ಮಾಡುವಂಥದ್ದು. ಅದರ ವಿರುದ್ಧ ಅಂತಂದ್ರೆ ಈ ಬ್ಲ್ಯಾಕ್ ಮಹಿಳೆಯರು, ಈ ಕಪ್ಪು ಮಹಿಳೆಯರು ಅಂತಂದ್ರೆ ಬಹಳಷ್ಟು ಎಂತಾರೆ ಅವ್ರ ಜೊತೆ ಧೈರ್ಯದಿಂದ ಹೋರಾಟವನ್ನು ಮಾಡ್ತಾರೆ. ಅವರ ವಿರುದ್ಧ ಆ ಒಂದು ದಬ್ಬಾಳಿಕೆಯನ್ನು ಎದುರಿಸ್ತಾರೆ. ಅವರು ಆ ಒಂದು ದಬ್ಬಾಳಿಕೆ ಎಷ್ಟು ಮಾಡಿದ್ರು ಕೂಡ ಅಂತಂದ್ರೆ ಅವರು ಅಲ್ಲಿ ಎದ್ದು ನಿಲ್ತಾರೆ. ಅವರು ದೆಮ್ ಅಂಡ್ ಎನ್ಕರೇಜಸ್ ದೆಮ್ ಟು ಸ್ಟ್ಯಾಂಡ್ ಅಪ್ ಅಂಡ್ ರೈಸ್ ಅಬೋವ್ ದ ಆಪರೇಷನ್ ಅಂಡ್ ಡಿಸ್ಕ್ರಿಮಿನೇಷನ್. ಅಲ್ಲಿರುವಂಥ ಎಲ್ಲ ಕಪ್ಪು ಮಹಿಳೆಯರನ್ನ ಒಟ್ಟು ಕೂಡಿಸ್ಕೊಂಡು ತಮ್ಮ ಮೇಲೆ ಆಗ್ತಾ ಇರುವಂಥ ಶೋಷಣೆಯ ವಿರುದ್ಧ ಅಂತಂದ್ರೆ ಹೋರಾಟವನ್ನು ಮಾಡ್ತಾರೆ ಮಾಯಾ ಅಂಜಲಿ ಅವರು. ಇವ್ರಂತಂದ್ರೆ ಅಲ್ಲಿ ತಮ್ಮ ಜನಾಂಗದ ವಿರುದ್ಧ, ಮಹಿಳೆಯರ ವಿರುದ್ಧ ಡಿಸ್ಕ್ರಿಮಿನೇಷನ್ ಏನು ಮಾಡ್ತಾ ಇದ್ರಲ್ಲ ಅದರ ವಿರುದ್ಧ ಅಂತಂದ್ರೆ ಬಹಳಷ್ಟು ಹೋರಾಟವನ್ನು ಮಾಡ್ತಾರೆ. ಅಂಡ್ ದೆನ್ ದ ಪೋಯೆಟ್ ಎಕ್ಸ್ಪ್ರೆಸಸ್ ಹರ್ ಸ್ಟ್ರೆಂತ್, ಹರ್ ಬಾಡಿ and her ability to rise up and away from her personal and historical past. The poet expresses her strength, her body. ಅಲ್ಲಿ ತನ್ನ ಮಾಯಾ ಅಂಜಲಾ ಅವರು ಅಲ್ಲಿ ನಡೀತಾ ಇರುವಂಥ, ತಮ್ಮ ಮೇಲೆ ನಡೀತಿರುವಂಥ ಒಂದು ದಬ್ಬಾಳಿಕೆ ವಿರುದ್ಧ ತಮ್ಮ ಒಂದು ಸಾಮರ್ಥ್ಯವನ್ನು ತೋರಿಸ್ತಾರೆ. ಆ್ಯಂಡ್ ಹರ್ ಬಾಡಿ ಅಂದರೆ ಅಲ್ಲಿ ಕಪ್ಪು ಜನ ಇವರು ಅಂತಂದ್ರೆ ಇವರು ಬಣ್ಣ ಯಾವ ರೀತಿ ಅಂತಂದ್ರೆ ಕಪ್ಪು ಇತ್ತು. ಈ ಒಂದು ಬಣ್ಣದ ಒಂದು ಇದನ್ನೇ ಇಟ್ಕೊಂಡೆ ಅಂತಂದ್ರೆ ಬಿಳಿಯರು ಇವ್ರ ಮೇಲೆ ಬಹಳಷ್ಟು ಶೋಷಣೆಯನ್ನು ಮಾಡ್ತಾ ಇದ್ರು. ಅದರ ವಿರುದ್ಧ ಅಂತಂದ್ರೆ ಬಹಳಷ್ಟು ಧೈರ್ಯದಿಂದ ಅಂತಂದ್ರೆ ಇವರು ಅವುಗಳನ್ನು ಎದುರಿಸ್ತಾರೆ. ಆ್ಯಂಡ್ ಹರ್ ಅಬಿಲಿಟಿ ಟು ರೈಸ್ ಅಪ್, ಅವ್ರು ಎದ್ದೇಳ್ತಾರೆ. ಆ ಒಂದಿಷ್ಟು ಶೋಷಣೆಯನ್ನು ಮಾಡಿದ್ರು ಕೂಡ ಅಲ್ಲಿರುವಂಥ ಕೆಲವೊಂದು ಮಹಿಳೆಯರನ್ನು ಕೂಡಿಸ್ಕೊಂಡು ಅವ್ರು ಅಂತಂದ್ರೆ ಅಲ್ಲಿ ಎದ್ದು ನಿಲ್ತಾರೆ. ಆ ಮಹಿಳೆಯರನ್ನು ಈ ಶೋಷಣೆ ವಿರುದ್ಧ ಹೋರಾಟ ಮಾಡೋಣ ಅಂತೇಳಿ ಅವರ ವಿರುದ್ಧ ಅಂತಂದ್ರೆ ಅವರನ್ನು ತೆಗೆದುಕೊಂಡು ಇವರು ಹೇಳ್ತಾರೆ. ಧೈರ್ಯದಿಂದ ಅಂತಂದ್ರೆ ಅವರನ್ನು ಎದುರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆ್ಯಂಡ್ ಅವೇ ಫ್ರಮ್ ಹರ್ ಪರ್ಸನಲ್ ಆ್ಯಂಡ್ ಹಿಸ್ಟೋರಿಕಲ್ ಫಾಸ್ಟ್ ಅಂದರೆ ಪ್ರಾಚೀನ ಕಾಲದಲ್ಲಿ ತಮ್ಮ ಫ್ಯಾಮಿಲಿಯವ್ರ ಮೇಲೆ, ತಮ್ಮ ಆನ್ಸಿಸ್ಟರ್ ಮೇಲೆ ಪ್ರಾಚೀನ ಕಾಲದಲ್ಲಿ ನಡೀತಾ ಇರುವಂಥ, ಅವರ ಮೇಲೆ ಆಗ್ತಾ ಇರುವಂಥ ದಬ್ಬಾಳಿಕೆಯನ್ನು, ಡಿಸ್ಕ್ರಿಮಿನೇಷನನ್ನು ಹೋಗಲಾಡಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಹರ್ ಪರ್ಸನಲ್ ಅವ್ರ ಮೇಲೂ ಕೂಡ ಬಹಳಷ್ಟು ದಬ್ಬಾಳಿಕೆ ಆಗ್ತದೆ. ಅವ್ರ ಮೇಲೆ ಅಂತಂದ್ರೆ ತಮ್ಮ ತಾಯಿಯ ಬಾಯ್ ಫ್ರೆಂಡ್ ಅಂತಂದ್ರೆ ಅವ್ರ ಮೇಲೆ ಯಾವಾಗ ಚಿಕ್ಕವರಿದ್ರು ಅವಾಗೂ ಕೂಡ ಶೋಷಣೆ ಆಗ್ತದೆ ಅವ್ರ ಮೇಲೆ. ಆ್ಯಂಡ್ ಹಿಸ್ಟೋರಿಕಲ್ ಪಾಸ್ಟ್, ತಮ್ಮ ಫ್ಯಾಮಿಲಿಯವ್ರ ಮೇಲೆ, ತಮ್ಮ ಜನಾಂಗದ ಮೇಲೆ ಕೂಡ ಬಹಳಷ್ಟು ಶೋಷಣೆಯನ್ನು ಮಾಡ್ತಾರೆ. ಆ ಶೋಷಣೆಯನ್ನು ಹೋಗಲಾಡಿಸ್ಲಿಕ್ಕೆ ಇವ್ರು ಅಂತಂದ್ರೆ ಅಲ್ಲಿ ಎದ್ದು ನಿಲ್ತಾರೆ. ಎಲ್ಲ ಜನರನ್ನ, ಎಲ್ಲ ಎಷ್ಟೇ ಕಷ್ಟ ಕೊಟ್ಟರು ಕೂಡ ಅಂತಂದ್ರೆ ಅವ್ರು ಎದ್ದು ನಿಲ್ಲುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅಂಡ್ ದೆನ್ ಆಲ್ದೋ ಪೀಪಲ್ ಮೇ ಸಿಕ್ ಟು ಡಿಗ್ರೇಡ್ ಹರ್, ಆಕೆಯನ್ನು ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ. ಅಲ್ಲಿರುವಂಥ ಬಿಳಿಯರು ಅಂತಂದ್ರೆ ಕಪ್ಪು ಜನರು ನೋಡಿದ್ರೆ ಅವ್ರ ಮೇಲೆ ಶೋಷಣೆ ಮಾಡುವಂಥದ್ದು, ಅವ್ರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಮಾಡ್ತಾ ಇರ್ತಾರೆ. ಆ್ಯಂಡ್ ಇವರನ್ನ ರೆಸ್ಪೆಕ್ಟೇ ಕೊಡ್ತಾ ಇರಲಿಲ್ಲ. ಆ್ಯಂಡ್ ಅದರ್ ಆಫ್ರಿಕನ್ ಅಮೆರಿಕನ್ಸ್, ಆಂಜಲಿಯೋ ಡಿಕ್ಲೇರ್ಸ್ ದ್ಯಾಟ್ ಅಲ್ಲಿರುವಂಥ ಅದರ್ ಆಫ್ರಿಕನ್ ಅಮೆರಿಕನ್ಸ್ ಪೀಪಲ್, ದೇ ಆರ್ ಆಪ್ರೆಸ್,
ದೇ ಆರ್ ಡಿಸ್ಕ್ರಿಮಿನೇಷನ್ ಬ್ಲ್ಯಾಕ್ ವುಮೆನ್ ಪೀಪಲ್ಸ್, ಬ್ಲ್ಯಾಕ್ ಪೀಪಲ್ಸ್, ಆಫ್ರಿಕನ್ ಅಮೇರಿಕನ್ಸ್, ಅಲ್ಲಿರುವಂಥ ಆಫ್ರಿಕನ್ ಅಮೇರಿಕನ್ ಪೀಪಲ್ ಮೇಲೆ ಬಹಳಷ್ಟು ದಬ್ಬಾಳಿಕೆ ಮಾಡುವಂಥದ್ದು, ಅವ್ರ ಮೇಲೆ ಅವರನ್ನು ಗೌರವ ಕೊಡ್ತಾ ಇರಲಿಲ್ಲ. ಅಂದರೆ ಮಕ್ಕಳ ಜೊತೆ, ತಮ್ಮ ಮಕ್ಕಳ ಜೊತೆ ಅಂತ ಸ್ಕೂಲಲ್ಲಿ ಕೂಡ ಅಂತಂದ್ರೆ ಬಿಳಿಯರು ತಮ್ಮ ಮಕ್ಕಳನ್ನು ಕೂಡ ಅವ್ರ ಜೊತೆಯಲ್ಲಿ ಕೂಡಿಸ್ಕೊಳ್ತಾ ಇರಲಿಲ್ಲ ಅಂತೆ. ಆ ರೀತಿ ಅಂತಂದ್ರೆ ಅವ್ರ ಮೇಲೆ ಬಹಳಷ್ಟು ಶೋಷಣೆ ಆಗ್ತಾ ಇರ್ತದೆ. ಅದರ ವಿರುದ್ಧ ಅಂತಂದ್ರೆ ಹೋರಾಟ ಮಾಡಲಿಕ್ಕೆ ಮಾಯಾ ಆಂಜೆಲೋ ಅವ್ರು ಅಲ್ಲಿ ಎದ್ದು ನಿಲ್ತಾರೆ. ಆ್ಯಂಡ್ ಆಂಜೆಲೋ ಡಿಕ್ಲೇರ್ಸ್ ದ್ಯಾಟ್ ಇವನ್ ಇಫ್ ಸಿ ಈಸ್ ಟ್ರೋಡನ್ ಇನ್ ಟು ದ ಡರ್ಟ್, ಅಲ್ಲಿ ಮಾಯಾ ಆಂಜೆಲೋ ಅವ್ರು ಹೇಳ್ತಾರೆ, ಇವನ್ ಇಫ್ ಸಿ ಈಸ್ ಟ್ರೋಡನ್, ಆಕೆಯು ಕೂಡ ಅಂತಂದ್ರೆ ಅಲ್ಲಿ ಬಿಳಿಯರ ಮಧ್ಯದಲ್ಲಿ ಅಂತಂದ್ರೆ ತುಳಿತಕ್ಕೊಳಗಾದವರು, ಆಕೆಯ ಮೂಲ ಕೂಡ ಅಂತಂದ್ರೆ ಬಹಳಷ್ಟು ಶೋಷಣೆ ಆಗ್ತದೆ. ಆ್ಯಂಡ್ ಇನ್ ಟು ದ ಡರ್ಟ್ ಲೈಕ್ ದ ಡಸ್ಟ್ ರೈಸಿಂಗ್ ಫ್ರಮ್ ಸಮ್ವನ್ಸ್ ಬೂಟ್, ಅಲ್ಲಿ ತಮ್ಮ ಮೇಲೆ ದಬ್ಬಾಳಿಕೆ ಆದರೂ, ತಮ್ಮ ಮೇಲೆ ಅಂತ ಅಲ್ಲಿ ಅಂತಾರೆ ಆ ಒಂದು ಬಿಳಿಯರ ಮಧ್ಯದಲ್ಲಿ ತುಳಿತಕ್ಕೊಳಗಾದ್ರೂ ಕೂಡ ಅಂತಂದ್ರೆ ಯಾವ ರೀತಿ ಒಬ್ಬ ಮನುಷ್ಯ ಬೂಟ್ ಹಾಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಬೂಟಿನ ಹಿಂದ್ಗಡೆ ಧೂಳಿ ಯಾವ ರೀತಿ ಮೇಲೆ ಏಳ್ತದೋ, ನಾವು ಹೆಜ್ಜೆ ಇಡುವಂಥ ಸಂದರ್ಭದಲ್ಲಿ ಏನಾಗ್ತದೆ, ಧೂಳಿ ಮೇಲೆ ಏಳ್ತಾ ಹೋಗ್ತದೆ. ಆ ರೀತಿ ಅಂತಂದ್ರೆ ಅಲ್ಲಿ ತಮ್ಮ ಮೇಲೆ ಆಗ್ತಾ ಇರುವಂಥ ದಬ್ಬಾಳಿಕೆಯನ್ನು ಎದುರಿಸಿ, ಶೋಷಣೆಯನ್ನು ಎದುರಿಸಿ, ಡಿಸ್ಕ್ರಿಮಿನೇಷನ್ ಎದುರಿಸಿ ಅವರಂತಂದ್ರೆ ಮೇಲೆ ಏಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬೂಟಿನ ಧೂಳು ಯಾವ ರೀತಿ ಮೇಲೆ ಹೇಳ್ತಾರಲ್ಲ ಅದೇ ರೀತಿ ಅಂತಂದ್ರೆ ಆಕೆಯು ಕೂಡ ಎಲ್ಲವನ್ನು ಕೂಡ ಎದುರಿಸಿ ಅಂತಂದ್ರೆ ಮೇಲೆ ಏಳಲಿಕ್ಕೆ ಪ್ರಯತ್ನ ಮಾಡ್ತಾಳೆ. and then she too will rise and will not be defeated. ಆಕೆಯು ಕೂಡ ಎಷ್ಟೇ ದಬ್ಬಾಳಿಕೆ ಮಾಡಿದ್ರು, ಎಷ್ಟೇ ಅವರನ್ನ ಮೇಲು ಕೀಳು ಅಂತ ಹೇಳಿ ಶೋಷಣೆ ಮಾಡಿದ್ರು ಕೂಡ ಅಂತಂದ್ರೆ ಆಕೆ ಎದುಗುಂದುದಿಲ್ಲ. ಆ್ಯಂಡ್ ಸಿ ಟು ವಿಲ್ ರೈಸ್, ಯಾವ ರೀತಿ ಆ ಬೂಟ್ ನಾವು ಹೆಜ್ಜೆ ಇಡ್ತಾ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಬೂಟಿನ ಧೂಳು ಯಾವ ರೀತಿ ಮೇಲೆ ಹೇಳ್ತದೋ ಅದೇ ರೀತಿ ಅಂತಂದ್ರೆ ಧೈರ್ಯದಿಂದ ಆಕೆ ಅಂತಂದ್ರೆ ಮೇಲೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಆ್ಯಂಡ್ ವಿಲ್ ನಾಟ್ ಬಿ ಡಿಫೀಟೆಡ್, ಯಾವಾಗಲೂ ಕೂಡ ಅಂತಂದ್ರೆ ಆಕೆ ಸೋಲನ್ನು ಒಪ್ಕೊಳ್ಳಕ್ಕೆ ಹೋಗುವುದಿಲ್ಲ. ಎಷ್ಟೇ ಅವರು ಆಕೆಯ ಮೇಲೆ ದಬ್ಬಾಳಿಕೆ ಮಾಡಿದ್ರು ಕೂಡ ಅಂತಂದ್ರೆ ಆಕೆ ಅಂತಂದ್ರೆ ಸೋಲನ್ನು ಒಪ್ಕೊಳ್ಳಕ್ಕೆ ಹೋಗುವುದಿಲ್ಲ. ವಿಲ್ ನಾಟ್ ಬಿ ಡಿಫೀಟೆಡ್. ಆ್ಯಂಡ್ ದೆನ್ there is nothing, the speaker declares, that can hold her back. She is going to rise. ಆಕೆಯನ್ನು ಎಷ್ಟು ತಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆಕೆ ಮೇಲೆ ದಬ್ಬಾಳಿಕೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. and she is going to rise above and beyond anything that seeks to control her. ಯಾರು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ಆಕೆಯನ್ನು ಎಷ್ಟೇ ಅಂತಂದ್ರೆ ತಡಿಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅಂತಂದ್ರೆ ಆಕೆ ತಮ್ಮ ಜನರಲ್ಲಿ ಅಂತಂದ್ರೆ ಅವರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು, ಅವರನ್ನು ಎಚ್ಚರಗೊಳ್ಳುವಂಥದ್ದು, ಈ ರೀತಿ ಅಂತಂದ್ರೆ ಬಹಳಷ್ಟು ಮೇಲೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ್ಯಂಡ್ ದೆನ್ ದಿಸ್ ಪೋಯಮ್ she tries to break through the shackles of domination and raise her voice to say that she and her people are no longer mute. ಇಲ್ಲಿ ಮಾಯಾ ಆಂಜೆಲೋ ಅವರು ಹೇಳ್ತಾರೆ, she tries to break through the shackles of domination. ಇಲ್ಲಿ ಅಂತಂದ್ರೆ ತಮ್ಮ ಮೇಲೆ ಆಗ್ತಾ ಇರುವಂಥ ಸಂಕಷ್ಟವನ್ನ, ತಮ್ಮ ಮೇಲೆ ನಡೀತಾ ಇರುವಂಥ ಸಂಕೋಲೆಗಳನ್ನೇ ಅಂತಂದ್ರೆ ತಮ್ಮ ಮೇಲೆ ಆಗ್ತಾ ಇರುವಂಥ ಪ್ರಾಬಲ್ಯವನ್ನ, ಬಿಳಿಯರು ತಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರಲ್ಲ, ರೂಲ್ ಮಾಡ್ತಾ ಇದ್ದಾರಲ್ಲ, ಅದೆಲ್ಲವನ್ನೇ ಅಂತಂದ್ರೆ ಬ್ರೇಕ್ ಮಾಡಲಿಕ್ಕೆ, ಅದನ್ನು ತಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. she tries to break through the shackles of domination and raise her voice to say that, ಅವೆಲ್ಲವನ್ನ ತಡೆದು, ಅವೆಲ್ಲವನ್ನ ಅಂತಂದ್ರೆ ತಮ್ಮ ಮೇಲೆ ಆಗ್ತಾ ಇರುವಂಥ ಎಲ್ಲ ಸಮಸ್ಯೆಗಳನ್ನು ತಡೆದು ಅಂತಂದ್ರೆ ಆಕೆಯ ಧ್ವನಿ ಅಂತಂದ್ರೆ ಹೇಳ್ತದೆ. ಅಂಡ್ ರೈಸ್ ಹರ್ ವಾಯ್ಸ್ ಟು ಸೇ ದ್ಯಾಟ್ ಸಿ ಅಂಡ್ ಹರ್ ಪೀಪಲ್ ನೋ ಲಾಂಗರ್ ಮ್ಯೂಟ್. ನಾನು ಮತ್ತು ನಮ್ಮ ಜನರು, ಮಾಯಾ ಆಂಜೆಲೋ ಮತ್ತು ತಮ್ಮ ಒಂದು ಸಮಾಜ ಯಾವಾಗಲೂ ಕೂಡ ಅಂತಂದ್ರೆ ಸುಮ್ಮನೆ ಇರುವುದಿಲ್ಲ, ಅದರ ವಿರುದ್ಧ ಹೋರಾಟ ಮಾಡ್ತಾ ಹೋಗ್ತದೆ ಅಂತ ಹೇಳಿ ಮಾಯಾ ಆಂಜೆಲೋ ಹೇಳ್ತಾರೆ. ನಮ್ಮ ಮೇಲೆ ಎಷ್ಟೇ ದಬ್ಬಾಳಿಕೆ ಮಾಡಿದ್ರು ಕೂಡ ಅಂತಂದ್ರೆ ನಾವು ಸುಮ್ಮ ಕೊಡುವುದಿಲ್ಲ, ನಾವು ಅದರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಮಾಯಾ ಆಂಜೆಲೋ, ನಮ್ಮ ಒಂದು ಬಾಯಿ ಮುಚ್ಚಲಿಕ್ಕೆ ಸಾಧ್ಯವಿಲ್ಲ, ನೋ ಲಾಂಗರ್ ಮ್ಯೂಟ್, ನಮ್ಮ ಬಾಯಿಯನ್ನು, ನಮ್ಮ ಒಂದು ವಯಸ್ಸನ್ನು, ನಮ್ಮ ಒಂದು ಧ್ವನಿಯನ್ನು ಬಹಳಷ್ಟು ದಿನಗಳವರೆಗೆ ಮುಚ್ಚಿಡ್ಲಿಕ್ಕೆ ಸಾಧ್ಯವಿಲ್ಲ, ದಬ್ಬಾಳಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂಥೇಳಿ
ಮಾಯಾ ಆಂಜಲೋ ಅವರು ಹೇಳ್ತಾ ಇರ್ತಾರೆ. ಅಂಡ್ ದೆನ್ ದ ಸ್ಪೀಕರ್ ಅನೌನ್ಸ್ daily that whatever her oppressors do to try to hamper her progress, to take away her rights, it will not matter. ಅಲ್ಲಿರುವಂಥ ಜನರು, ಅಲ್ಲಿರುವಂಥ ದಬ್ಬಾಳಿಕೆಕಾರರು, ಅಲ್ಲಿರುವಂಥ ಬಿಳಿಯ ಜನರು ಅಂತಂದ್ರೆ ಅವ್ರ ಮೇಲೆ ಎಷ್ಟೇ ಪ್ರಯತ್ನವನ್ನು ಮಾಡಿದ್ರು ಕೂಡ ಧೈರ್ಯದಿಂದ ಅಂತಂದ್ರೆ ಅವರು ಅಂತಂದ್ರೆ ಮೇಲೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರ ಹಕ್ಕುಗಳನ್ನು ಟೇಕ್ ಅವೇ ಹರ್ ರೈಟ್ಸ್, ಅಲ್ಲಿರುವಂಥ ಬ್ಲ್ಯಾಕ್ ಪೀಪಲ್ಸ್ ಅವರ ಒಂದು ಹಕ್ಕುಗಳನ್ನು ಕಸಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅಂತಂದ್ರೆ ಇಟ್ ವಿಲ್ ನಾಟ್ ಮ್ಯಾಟರ್, ಅದು ಅಂತಂದ್ರೆ ಅಷ್ಟೊಂದು ಇಟ್ ವಿಲ್ ನಾಟ್ ಮ್ಯಾಟರ್ ಅಂತ ಹೇಳ್ತಾರೆ ಅವರು. ಆದರೂ ಕೂಡ ಅಂತಂದ್ರೆ ನಾವು ಅವ್ರ ಮಧ್ಯದಲ್ಲಿ ಅಂತಂದ್ರೆ ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಧೈರ್ಯದಿಂದ ಅಂತಂದ್ರೆ ನಾವು ಅದನ್ನು ಎದುರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಮಾಯಾ ಆಂಜಲೋ ಹೇಳ್ತಾ ಇರುವಂಥದ್ದು. ಅಂಡ್ ದೆನ್ ಮಾತಾಡ್ಬೇಡ. Nobody will ever take her power away. Nobody will ever take her power away. ನಮ್ಮ ಒಂದು ಶಕ್ತಿಯನ್ನ, ನಮ್ಮ ಒಂದು ಸಾಮರ್ಥ್ಯವನ್ನ ಯಾರಿಂದೂ ಕೂಡ ಕಸಿದುಕೊಳ್ಳಕ್ಕೆ ಸಾಧ್ಯವಿಲ್ಲ. ಅಂಡ್ she will always rise. She will always rise. ನಮ್ಮ ಒಂದು ಸಾಮರ್ಥ್ಯವನ್ನು ಯಾರಿಂದೂ ಕೂಡ ಕಸಿದುಕೊಳ್ಳಕ್ಕೆ ಸಾಧ್ಯವಿಲ್ಲ. ಅಂಡ್ she will always rise. ಆಕೆ ಅಂತಂದ್ರೆ ಪ್ರತಿದಿನ ಅಂತಂದ್ರೆ ಅದರ ವಿರುದ್ಧ ಹೋರಾಟ ಮಾಡಿ ಮೇಲೆ ಏಳಲಿಕ್ಕೆ, ಸಾಧನೆಯನ್ನು ಮಾಡಲಿಕ್ಕೆ, ಮೇಲೆ ಏಳಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾಳೆ. ಅಂಡ್ she will always rise above the racism, pain and sexism to be the powerful woman she knows she. ಈ ಜನಾಂಗೀಯ ಜಾತಿವಾದದ ವಿರುದ್ಧ ಅವ್ರ ಮೇಲೆ ಆಗ್ತಾ ಇರುವಂಥ ಶೋಷಣೆ, ದೈಹಿಕವಾಗಿ ಅಂತಂದ್ರೆ ಅವ್ರ ಮೇಲೆ ಶೋಷಣೆಯನ್ನು ಮಾಡುವಂಥದ್ದು, ಅದರ ಎಷ್ಟೇ ಮಾಡಿದ್ರು ಕೂಡ ಅಂತಂದ್ರೆ ಅವ್ರು ಅಂತಂದ್ರೆ ಎದೆಗುಂದಕ್ಕೆ ಹೋಗುವುದಿಲ್ಲ. ಅಂಡ್ ಟು ಬಿ ದ ಪವರ್ಫುಲ್ ವುಮೆನ್ ಸಿ ನೋಸ್ ಸಿ ಈಸ್, ಆಕೆ ಎಷ್ಟೇ ಅವ್ರ ಮೇಲೆ ಅಂತಂದ್ರೆ ದಬ್ಬಾಳಿಕೆ ಮಾಡಿದ್ರು ಕೂಡ, ಜಾತಿ ಜನಾಂಗದ ಮಧ್ಯೆ ಅಂತಂದ್ರೆ ವಿರೋಧ ಮಾಡಿದ್ರು ಕೂಡ ಅಂತಂದ್ರೆ, ಅಂಡ್ ಸೆಕ್ಸಿಸಮ್ ದೈಹಿಕವಾಗಿ ಅವ್ರ ಮೇಲೆ ಶೋಷಣೆಯನ್ನು ಮಾಡಿದ್ರು ಕೂಡ ಅಂತಂದ್ರೆ ಅವ್ರೇಂತಂದ್ರೆ ಅವರ ಒಂದು ಶಕ್ತಿಯನ್ನು ಯಾರಿಂದೂ ಕೂಡ ಅಂತಂದ್ರೆ ಕಸಿದುಕೊಳ್ಳಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಮಾಯಾ ಆಂಜಲೋ ಹೇಳ್ತಾ ಇರ್ತಾರೆ. ಅಂಡ್ ಸಿ ವಿಲ್ ಬ್ರೇಕ್ ದ ನೆಗೆಟಿವ್ ಸೈಕಲ್ ಆಫ್ ದಿ ಪಾಸ್ಟ್. ಸಿ ವಿಲ್ ಬ್ರೇಕ್ ದ ನೆಗೆಟಿವ್ ಸೈಕಲ್ ಆಫ್ ದಿ ಪಾಸ್ಟ್. ಪ್ರಾಚೀನ ಕಾಲದಲ್ಲಿ ತಮ್ಮ ಪೂರ್ವಜರ ಮೇಲೆ ನಡೀತಾ ಇದ್ದಂಥ ಒಂದು ಶೋಷಣೆಯನ್ನ, ದಬ್ಬಾಳಿಕೆಯನ್ನ ಅಂತಂದ್ರೆ ಅವ್ರು ಬ್ರೇಕ್ ಮಾಡಲಿಕ್ಕೆ, ಅದನ್ನು ತಡಿಲಿಕ್ಕೆ ಅಂತಂದ್ರೆ ಈಗ ಅಂತಂದ್ರೆ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾರೆ ಯಾವಾಗ ಮಾಯಾ ಆಂಜಲೋ ಅವರು. ಅಂಡ್ ದೆನ್ ದೇ ಹ್ಯಾವ್ ಗಾಟ್ ದ ವಾಯ್ಸ್ ಟು ಅನೌನ್ಸ್ ದೇರ್ ರೈಟ್ಸ್. ದೇ ಹ್ಯಾವ್ ಗಾಟ್ ದ ವಾಯ್ಸ್ ಟು ಅನೌನ್ಸ್ ದೇರ್ ರೈಟ್ಸ್. ಅಂದರೆ ತಮ್ಮ ಹಕ್ಕನ್ನು ಪಡೆದುಕೊಳ್ಳಿಕ್ಕೆ ಅವರು ಕೂಡ ಅಂತಂದ್ರೆ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ದೇ ಹ್ಯಾವ್ ಗಾಟ್ ದ ವಾಯ್ಸ್. ನಮ್ಮಲ್ಲಿಯೂ ಕೂಡ ಅಂತಂದ್ರೆ ನಮ್ಮಲ್ಲಿಯೂ ಕೂಡ ಅಂತ ಹೋರಾಟ ಮಾಡುವಂಥ ಮನೋಭಾವ ಇದೆ, ನಮ್ಮ ಹಕ್ಕನ್ನು ಪಡೆದುಕೊಳ್ಳುವಂಥ ಒಂದು ಮನೋಭಾವ ನಮ್ಮಲ್ಲಿಯೂ ಇದೆ ಅಂತೇಳಿ ಮಾಯಾ ಆಂಜಲೋ ಹೇಳ್ತಾ ಇರ್ತಾರೆ. ನೋ ಮ್ಯಾಟರ್ ಹೌ ಹಾರ್ಡ್, ಎಷ್ಟೇ ಕಷ್ಟ ಆದರೂ ಕೂಡ ಅಂತಂದ್ರೆ ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ತೀವಿ. ನಮ್ಮ ಮೇಲೆ ಆಗ್ತಾ ಇರುವಂಥ ಶೋಷಣೆಯನ್ನು ತಡಿತೀವಿ, ನಮ್ಮ ಮೇಲೆ ಆಗ್ತಾ ಇರುವಂಥ ಡಿಸ್ಕ್ರಿಮಿನೇಷನ್ ಅನ್ನು ನಾವು ತಡಿತೀವಿ, ನಮ್ಮ ಮೇಲೆ ಆಗ್ತಾ ಇರುವಂಥ ಡಾಮಿನೇಷನ್ ನಾವು ತಡಿತೀವಿ, ಎಷ್ಟೇ ಕಷ್ಟ ಆದರೂ ಅಂತೇಳಿ ಮಾಯಾ ಆಂಜಲೋ ಹೇಳ್ತಾ ಇರ್ತಾರೆ. ಅಂಡ್ ದೇ ಟ್ರೈ ಅವರು ದಿನಾಲೂ ಅಂತಂದ್ರೆ ಪ್ರಯತ್ನ ಮಾಡ್ತಾ ಇರ್ತಾರೆ. ದೇ ಟ್ರೈ ಅಂಡ್ ಸಿ ವಿಲ್ ಪ್ರೂವ್ ಟು ದೆಮ್. ನಾನು ಒಂದಾನೊಂದು ದಿವಸ ಅಂತಂದ್ರೆ ಅದರ ವಿರುದ್ಧ ನಾನು ಹೋರಾಟ ಮಾಡಿ ಸಿ ವಿಲ್ ಪ್ರೂವ್ ಟು ದೆಮ್, ನಾನು ಪ್ರೂವ್ ಮಾಡ್ತೀನಿ. ಪ್ರೂವ್ ಟು ದೆಮ್ ದ ಅಬಿಲಿಟಿ ಆಫ್ ಬ್ಲ್ಯಾಕ್ ಪೀಪಲ್. ನಾನು ಅವರಿಗೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರುವಂಥ ಜನರ ವಿರುದ್ಧ ಅಂತಂದ್ರೆ ನಾವು ಹೋರಾಟವನ್ನು ಮಾಡಿ ಗೆಲ್ತೀವಿ. ಅಂಡ್ ನಮ್ಮ ಹಕ್ಕನ್ನು ಪಡೆದುಕೊಳ್ತೀವಿ. ಅಂಡ್ ನಮ್ಮ ಸಾಮರ್ಥ್ಯವನ್ನು ಅವರಿಗೆ ತೋರಿಸ್ಕೊಡ್ತೀವಿ ನಾವು. ಸಿ ವಿಲ್ ಪ್ರೂವ್ ಟು ದೆಮ್ ದ ಅಬಿಲಿಟಿ ಆಫ್ ಬ್ಲ್ಯಾಕ್ ಪೀಪಲ್. ಈ ಬ್ಲ್ಯಾಕ್ ಪೀಪಲ್, ಕರಿಯ ಜನರ ಒಂದು ಸಾಮರ್ಥ್ಯವನ್ನು ನಾನು ಅವರಿಗೆ ಹೇಳ್ಕೊಡ್ತೀನಿ, ಅವರಿಗೆ ತಿಳಿಸ್ಕೊಡ್ತೀನಿ ಅಂತೇಳಿ ಮಾಯಾ ಆಂಜಲೋ ಹೇಳ್ತಾ ಇರ್ತಾರೆ. ಅಂಡ್ ದೆನ್ ದ ಪೋಯೆಟ್ ಅಫರ್ಮ್ಸ್ ದ್ಯಾಟ್ ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್. ಇಲ್ಲಿ ಕವಿ ಹೇಳ್ತಾರೆ ಮಾಯಾ ಆಂಜಲೋ ಅವರು, ದ ಪೋಯೆಟ್ ಅಫರ್ಮ್ಸ್ ದ್ಯಾಟ್ ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್, ಏನೇ ಆದರೂ
ಎಷ್ಟೇ ಕಷ್ಟ ಆದರೂ ಕೂಡ ಅಂತಂದ್ರೆ ಸಿ ವಿಲ್ ಕಂಟಿನ್ಯೂ ಟು ರೇಸ್ ಅಬೋವ್ ಹಿಸ್ಟ್ರಿ ಹೇಟ್. ಸಿ ವಿಲ್ ಕಂಟಿನ್ಯೂ ಟು ರೇಸ್ ಅಬೋವ್ ಹಿಸ್ಟ್ರಿ ಹೇಟ್ ಅಂಡ್ ಬಿಗೋಟ್ರಿ. ಪ್ರಾಚೀನ ಕಾಲದಲ್ಲಿ ತಮ್ಮ ಪೂರ್ವಜರ ಮೇಲೆ ಆಗ್ತಾ ಇದ್ದಂಥ ದಬ್ಬಾಳಿಕೆಯನ್ನು ತಡಿಲಿಕ್ಕೆ ಎಷ್ಟೇ ಅಂತಂದ್ರೆ ಅವ್ರು ನಮ್ಮ ಮೇಲೆ ಅಂತಂದ್ರೆ ದಬ್ಬಾಳಿಕೆ ಮಾಡಿದ್ರು ಕೂಡ, ಅವರು ನಮ್ಮನ್ನು ತಡಿಲಿಕ್ಕೆ ಬಂದರೂ ಕೂಡ ಅಂತಂದ್ರೆ ಸಿ ವಿಲ್ ಕಂಟಿನ್ಯೂ ಟು ರೈಸ್. ನಾನು ಅದರ ವಿರುದ್ಧ ಹೋರಾಟವನ್ನು ಮಾಡ್ತೀನಿ, ಅದರ ವಿರುದ್ಧ ನನ್ನ ಧ್ವನಿಯನ್ನು ಎತ್ತೀನಿ ಅಂತೇಳಿ ಮಾಯಾ ಆಂಜಲೋ ಹೇಳ್ತಾ ಇರ್ತಾರೆ. ಆ್ಯಂಡ್ ಜಸ್ಟ್ ಲೈಕ್ ಹರ್ ಆನ್ಸೆಸ್ಟರ್ ಡ್ರೀಮ್ಡ್, ಅಂದರೆ ಮಾಯಾ ಆಂಜಲೋ ಹೇಳ್ತಾರೆ ನಮ್ಮ ಪೂರ್ವಜರ ಕನಸಾಗಿತ್ತದು. ಜಸ್ಟ್ ಲೈಕ್ ಹರ್ ಆನ್ಸೆಸ್ಟರ್ ಡ್ರೀಮ್ ವುಡ್ ಬಿ ಪಾಸಿಬಲ್. ನಮ್ಮ ಪೂರ್ವಜರು, ನಮ್ಮ ತಾತ ಮುತ್ತಜ್ಜರು ಅಂತ ಕನಸನ್ನು ಕಂಡಿದ್ರಲ್ಲ, ನಮ್ಮ ಮೇಲೆ ಆಗ್ತಾ ಇರುವಂಥ ದಬ್ಬಾಳಿಕೆಯನ್ನು ತಡೆಯುವಂಥದ್ದು, ನಮ್ಮ ಶೋಷಣೆಯನ್ನು ಹೋಗಲಾಡಿಸುವಂಥದ್ದು, ಅವರ ಕನಸನ್ನು ಅಂತಂದ್ರೆ ವುಡ್ ಬಿ ಪಾಸಿಬಲ್. ಅವರ ಒಂದು ಡ್ರೀಮ್, ದೇರ್ ಡ್ರೀಮ್ ವುಡ್ ಬಿ ಪಾಸಿಬಲ್ ಅಂತಂದ್ರೆ ಅವರ ಒಂದು ಕನಸು ಅಂತಂದ್ರೆ ಈಡೇರುವಂಥ ಒಂದು ಸಮಯ ಬಂದಿದೆ. ಆ್ಯಂಡ್ ಸಿ ವಿಲ್ ಫುಲ್ಫಿಲ್ ದೇರ್ ಡ್ರೀಮ್ಸ್. ನಾನು ಅವರ ಒಂದು ಕನಸನ್ನ ಅಂತಂದ್ರೆ ಅವರ ಒಂದು ಏನು ಕನಸು ಕಂಡಿದ್ರಲ್ಲ ಆ ಕನಸನ್ನು ಫುಲ್ಫಿಲ್ ಮಾಡ್ತೀನಿ. ಸಿ ವಿಲ್ ಫುಲ್ಫಿಲ್ ದೇರ್ ಡ್ರೀಮ್ಸ್ ಆ್ಯಂಡ್ ಹೋಪ್ಸ್ ಫಾರ್ ಫ್ರೀಡಮ್ ಆ್ಯಂಡ್ ಹ್ಯಾಪಿನೆಸ್. ಅವ್ರೇನು ಕನಸು ಕಂಡಿದ್ರಲ್ಲ, ಬಿಳಿಯರು ಬ್ಲ್ಯಾಕ್ ಪೀಪಲ್ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು, ಅವ್ರ ಮೇಲೆ ಶೋಷಣೆಯನ್ನು ಮಾಡುವಂಥದ್ದು, ಅವ್ರ ಮೇಲೆ ರೂಲ್ ಮಾಡುವಂಥದ್ದು ಮಾಡ್ತಾ ಇದ್ರಲ್ಲ, ಅದನ್ನು ತಡೆಯುವಂಥದ್ದು, ಅದನ್ನು ಹೋಗಲಾಡಿಸುವಂಥದ್ದು ಪೂರ್ವಜರ ಒಂದು ಕನಸಾಗಿತ್ತು. ಅವರ ಒಂದು ಕನಸನ್ನು ಅಂತಂದ್ರೆ ನಾನು ಇವಾಗ ಅಂತಂದ್ರೆ ಫುಲ್ಫಿಲ್ ಮಾಡ್ತೀನಿ, ಇವಾಗ ನಾನು ಅಂತಂದ್ರೆ ಅವರ ಒಂದು ಕನಸನ್ನು ಈಡೇರಿಸ್ತೀನಿ. ಆ್ಯಂಡ್ ಹೋಪ್ಸ್ ಫಾರ್ ಫ್ರೀಡಮ್ ಆ್ಯಂಡ್ ಹ್ಯಾಪಿನೆಸ್, ಸ್ವಾತಂತ್ರ್ಯವನ್ನು ಕೊಡಿಸ್ತೀನಿ. ಆ್ಯಂಡ್ ಆ ಒಂದು ಬ್ಲ್ಯಾಕ್ ಪೀಪಲ್ ಅಂತಂದ್ರೆ ಸಂತೋಷವಾಗಿರುವ ರೀತಿಯಲ್ಲಿ ಅಂತಂದ್ರೆ ಅವರ ಒಂದು ಕನಸನ್ನು ನಾನು ಈಡೇರಿಸ್ತೀನಿ ಅಂಥೇಳಿ ಮಾಯಾ ಆಂಜಲೋ ಅವರು ಅಂತಂದ್ರೆ ಈ ಪೋಯಮ್ಸ್ ಮುಖಾಂತರ ಅಂತಂದ್ರೆ ಅವ್ರು ಹೇಳ್ತಾರೆ. ತಮ್ಮ ಮೇಲೆ ಆಗ್ತಾ ಇರುವಂಥ ದಬ್ಬಾಳಿಕೆಯನ್ನು, ಶೋಷಣೆಯನ್ನು ಈ ಪೋಯಮ್ಸ್ ಮುಖಾಂತರ ಹೇಳ್ತಾರೆ. ಅವರು ಯಾವ ರೀತಿ ಅದರ ವಿರುದ್ಧ ಹೋರಾಟವನ್ನು ಮಾಡಿದರು, ಯಾವ ರೀತಿ ಬಿಳಿಯರ ವಿರುದ್ಧ ಹೋರಾಟವನ್ನು ಮಾಡಿದರು, ತಮ್ಮ ಮೇಲೆ ಆಗ್ತಾ ಇರುವಂಥ ಶೋಷಣೆಯನ್ನು ಯಾವ ರೀತಿ ತಡೆದರು, ತಮ್ಮ ಬ್ಲ್ಯಾಕ್ ಪೀಪಲ್ ಮೇಲೆ ಆಗ್ತಾ ಇರುವಂಥ ಶೋಷಣೆ, ದಬ್ಬಾಳಿಕೆ, ರೂಲರ್ ಡಿಸ್ಕ್ರಿಮಿನೇಷನ್, ಮೇಲು ಕೀಳು ಅಂತೇಳಿ ಯಾವ ರೀತಿ ಮಾಡ್ತಾ ಇದ್ರು, ಅದನ್ನು ಯಾವ ರೀತಿ ಹೋರಾಟವನ್ನು ಮಾಡಿ ಅದನ್ನು ತಡಿಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂಥೇಳಿ ಈ ಪೋಯಮ್ ಮುಖಾಂತರ ಅಂತಂದ್ರೆ ನಾವಂದ್ರೆ ತಿಳಿದುಕೊಂಡಿರುವಂಥದ್ದು. ಅಂಡರ್ಸ್ಟುಡ್?